ನಮಸ್ತೆ ವೀಕ್ಷಕರೇ, ಸಾಯಿರಾಮ್ ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ, ಇವಾಗ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿವಾಗ ಫಸ್ಟಿಗೆ ನೋಡಿ ಸ್ಯಾರಿ ರೈಟ್ ಸೈಡಿಂದ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 6 ಎಳೆ ದಾರನ ಆಲ್ರೆಡಿ ಸುತ್ತಿಟ್ಕೊಂಡು ಸ್ಯಾರಿಗೆ ಗಂಟು ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಹಾಗೆಯೇ ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಇವಾಗ ನೋಡಿ ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಆಲ್ರೆಡಿ ನಾನು ಗಂಟು ಹಾಕಿಟ್ಕೊಂಡಿದ್ದೀನಿ. ಇಲ್ಲೇ ನಾವು 2 ಚೈನು ಹಾಕ್ಕೋಬೇಕು. ಇನ್ನೊಂದು ಸರಿ ಲಾಕ್ ಮಾಡಿದ್ದೀನಿ. ಇವಾಗ 1 2 ಚೈನ್ ಹಾಕ್ಕೊಂಡಿದ್ದೀನಿ. ನಾನಿವಾಗ 2 ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಇಲ್ಲೇ ಪಕ್ಕದಲ್ಲೇ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು ನೀಡಲ್ ಮೇಲೆ ಇರೋದು. ಆಮೇಲೆ ಮತ್ತೆ 2 ದಾರ ಉಳ್ಕೋತವೆ, ಆ 2 ದಾರನ ಒಂದು ಮಾಡಬೇಕು. ಹೀಗೆ ಪಕ್ಕದಲ್ಲೇ ಗ್ಯಾಪ್ ಕೊಡಬಾರ್ದು. ಇಲ್ಲಿ ಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶೆ ಹಾಕಬೇಕು. ನೀಡಲ್ ಮೇಲೆ ದಾರ ತೊಗೊಂಡು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಇಲ್ಲಿ ಒಟ್ಟು 5 ಡಬಲ್ ಕ್ರೋಶೆ ಹಾಕಬೇಕು. ಚೈನು 2 ಚೈನ್ ಹಾಕಿದ್ದು ಸೇರಿ ಒಟ್ಟು 6 ಡಬಲ್ ಕ್ರೋಶೆ ಆಗುತ್ತೆ. ಅದು ಬಿಟ್ಟು 5 ಹಾಕಬೇಕು ಡಬಲ್ ಕ್ರೋಶೆನ. ನೋಡಿಲಿ 5 ಡಬಲ್ ಕ್ರೋಶೆ ಆಯಿತು. ಇವಾಗ 3 ಚೈನ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 5 ಡಬಲ್ ಕ್ರೋಶೆ ಹಾಕಬೇಕು, ಆಮೇಲೆ 7 ಡಬಲ್ ಕ್ರೋಶೆ ಹಾಕಬೇಕಾಗುತ್ತೆ. ಇಲ್ಲಿ 3 ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತೊಗೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡಿ ಡಬಲ್ ಕ್ರೋಶೆ ಹಾಕಬೇಕಿಲ್ಲಿ. ಡಬಲ್ ಕ್ರೋಶೆ ಹಾಕಬೇಕು ಹೀಗೆ. ಆಮೇಲೆ ಮತ್ತೆ ಡಬಲ್ ಕ್ರೋಶೆ ಪಕ್ಕದಲ್ಲೇ ಹೋಗಿ ಒಟ್ಟು 7 ಡಬಲ್ ಕ್ರೋಶೆನ ಹಾಕಬೇಕು ಇಲ್ಲಿ. ಮೂರಾಯಿತು. ನೋಡಿ ಇಲ್ಲಿ ಒಟ್ಟು 7 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಇಲ್ಲಿ ನಾವು ಸ್ಟಾರ್ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಸ್ಮಾಲ್ ಸ್ಟಾರ್ ಬೀಡ್ಸನ್ನು ಆ್ಯಡ್ ಮಾಡಬೇಕು ಇಲ್ಲಿ. ನೋಡಿ ಇಲ್ಲಿ ನಾವು ಈ ರೀತಿ ಸ್ಟಾರ್ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಇಲ್ಲಿ 3 ಚೈನ್ ಹಾಕಿದ್ದೀವಲ್ಲ, 3 ಚೈನ್ ಹಾಕಲ್ಲ, ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ತೀವಿ. ಓಕೆ, ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಹಾಗೇ ಲಾಕ್ ಮಾಡಬಾರ್ದು, ಅದು ಬ್ಯಾಕ್ ಸೈಡಿಂದ ಥ್ರೆಡ್ಡು ಬೇಕು ಆರ್ಚ್ ಮಾಡೋದಕ್ಕೆ. ಬೀಡ್ ಲಾಕ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಕರೆಕ್ಟಾಗಿ ಇಲ್ಲಿ ಬರುತ್ತೆ ಅಲ್ಲಿಗೆ ಪ್ಲೇಸ್ ಮಾಡಿಬಿಟ್ಟು ಡಬಲ್ ಕ್ರೋಶೆನ ಮಾಡಬೇಕು. ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಮತ್ತು ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಒಟ್ಟು 7 ಡಬಲ್ ಕ್ರೋಶೆನ ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲೇನು 7 ಮಾಡಿದ್ದೇವಲ್ಲ ಅದೇ ಥರ 7 ಡಬಲ್ ಕ್ರೋಶೆನ ಮಾಡಬೇಕಿಲ್ಲಿ.
7 ಡಬಲ್ ಕ್ರೋಶೆ ಹಾಕಿದ್ದೀನಿ. ಹಾಕಾದ್ಮೇಲೆ ಇಲ್ಲಿ ಮತ್ತೆ ಅಗೇನ್ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆನ ಮಾಡಬೇಕು. ಕರೆಕ್ಟು ಪ್ಲೇಸ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆನ ಮಾಡಬೇಕು. ಮತ್ತು ಇಲ್ಲಿಗೆ 7 ಡಬಲ್ ಕ್ರೋಶೆನೇ ಮಾಡಬೇಕು. ಇದೇ ರೀತಿ ಫುಲ್ ಸೈಡ್ಗೂ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗ್ ಮಾತ್ರ 5 ಚೈನ್ ಬರುತ್ತೆ, ಆಮೇಲೆ 7 ಚೈನು, ಇಲ್ಲಿ ಒಂದು 3 ಚೈನು, ಇಲ್ಲಿ ಬೀಡು, 3 ಚೈನು, ಬೀಡು, ಇದೇ ಥರ ನೋಡಿ ವೀಕ್ಷಕರೇ. ಫಸ್ಟ್ ಸ್ಟೆಪ್ಪು ಈ ರೀತಿ ಬಂದಿದೆ. ಇಲ್ಲಿ ಸ್ಟಾರ್ಟಿಂಗು ಕುಚ್ಚು ಬರುತ್ತೆ, ಬಟ್ ಎಂಡಲ್ಲಿ ಆರ್ಚಿಂದ ಎಂಡ್ ಆಗ್ತಾಯಿದೆ. ಇದು ಕುಚ್ಚು ಬರೋಲ್ಲ ಎಂಡಲ್ಲಿ. ಒಂದೊಂದು ಟೈಮ್ ಆ ಥರ ಆಗುತ್ತೆ. ಒಂದೊಂದು ಸರಿ ಕುಚ್ಚಿಂದನೇ ಎಂಡ್ ಆಗುತ್ತೆ, ಒಂದೊಂದು ಸರಿ ಆರ್ಚಿಂದನೇ ಎಂಡ್ ಆಗುತ್ತೆ, ತೊಂದರೆ ಇಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ನೋಡಿ ಬಾರ್ಡ್ರ್ ಕಲರ್ದು ಇದು ದಾರನ ತೊಗೊಂಡಿದ್ದೀನಿ. ಆರೆಲೆ ಹಾಕಿಟ್ಕೊಂಡು ಇಲ್ಲಿ ತುದಿಗೆ ನಾಟ್ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಯಾರಿಗೆ ಲಾಕ್ ಮಾಡಬೇಕು. ನೋಡಿ ಇಲ್ಲೇನು ನಾವು ಲಾಕ್ ಮಾಡಿದ್ದೀವೋ ಅದೇ ಪ್ಲೇಸಿಗೆ ನಾವು ಸ್ಯಾರಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇನ್ನೊಂದು ಸಾರಿ ಪಕ್ಕದಲ್ಲೇ ನಾನು ಲಾಕ್ ಮಾಡ್ತೀನಿ, ಸೆಕ್ಯೂರ್ ಆಗಿರಲಿ ಅನ್ನೋ ದೃಷ್ಟಿಯಿಂದ. ಲಾಕ್ ಮಾಡಿಬಿಟ್ಟಿದ್ದೀನಿ. ನೋಡಿ ಇಲ್ಲಿಂದ 4 ಚೈನ್ ಹಾಕ್ಕೋಬೇಕು. 3 4 ಚೈನ್ ಹಾಕಿಬಿಟ್ಟು ಇಲ್ಲಿ 3 ಚೈನ್ ಹಾಕಿದ್ದೀವಲ್ಲ, ಈ ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡಬೇಕು. ಅದನ್ನು ನಾವು ಈಗ 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಬೇಕು. 4 ಚೈನ್ ಹಾಕಿಬಿಟ್ಟು ನೋಡಿ 1 2 3 ಆದಮೇಲೆ ಇರೋ ಹೋಲ್ಗೆ ಲಾಕ್ ಮಾಡಬೇಕು. ಇಲ್ಲಿ 4 ಚೈನು ಸಾಕಾಗಲ್ಲ ಅನ್ನಂಗಿದ್ರೆ ನೀವು 5 ಚೈನ್ ಹಾಕೋಬೋದು ಇಲ್ಲಿ. ಆಮೇಲೆ ಇಲ್ಲಿಂದನೇ ನಾವು ಆರ್ಚಿಗೆ ಸ್ಟಾರ್ಟ್ ಮಾಡಬೇಕು. ನೋಡಿ ಬೀಡ್ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಬಂದಿದೆ, ನೋಡಿ ಥ್ರೆಡ್ ಬಂದಿದೆ. ಈ ಥ್ರೆಡ್ಗೆ ನಾವು ಆರ್ಚ್ ಮಾಡ್ಕೊತಾ ಹೋಗಬೇಕು. ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಇದೇ ರೀತಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಒಳಗೆ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು, ಮತ್ತು ಆ 2 ದಾರನ ಒಂದು ಮಾಡಬೇಕು. 3 ಟೈಮ್ಸು ಆ ಥರ ಮಾಡಬೇಕು. ಹೀಗೇ 2 ಟೈಮ್ಸ್ ದಾರ ಸುತ್ಕೋಬೇಕು. ಈ ದಾರದಲ್ಲಿ ಹೋಗಿ ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಇದೇ ರೀತಿ ಒಟ್ಟು ನೋಡಿ ಒಂದೇ ಸರಿ ದಾರ ತಗೊಂಡ್ರೆ ಟ್ರಿಬಲ್ ಕ್ರೋಶೆ ಆಗುತ್ತೆ. ಟ್ರಿಬಲ್ ಕ್ರೋಶೆ ಮಾಡಬೇಕಾದ್ರೆ 2 ಟೈಮ್ಸು ದಾರ ಸುತ್ಕೋಬೇಕು. ನೋಡಿ 4 ಟ್ರಿಬಲ್ ಕ್ರೋಶೆ ಆಗಿದ್ದಾವೆ. ಇದೇ ರೀತಿ 13 ಟ್ರಿಬಲ್ ಕ್ರೋಶೆನ ನೀವು ಹಾಕಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಸ್ಟಾರ್ಟಿಂಗು ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಿದ್ದೀನಿ. ಮತ್ತು 4 ಚೈನ್ ಹಾಕಿಬಿಟ್ಟು ಇಲ್ಲಿ 3 ಕಂಬ ಬಿಟ್ಟು ಇಲ್ಲಿ ಬರೋ ಹೋಲಿಗೆ ನಾವು ಲಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವಿಡಿಯೋದಲ್ಲಿ. ಈ ಹೋಲಿಗೆ ಲಾಕ್ ಮಾಡಿಕೊಂಡು ಇಲ್ಲಿ 2 3 4 ಕಂಬಗಳನ್ನು ಬಿಟ್ಟು ನಂತರ ಇರುವ ಹೋಲಿಗೆ, ಅದ್ರ ಮೇಲಿರೋ ಹೋಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 4 ಚೈನ್ ಹಾಕ್ಕೋಬೇಕು. 2 3 4 ಚೈನ್ ಹಾಕಿಬಿಟ್ಟು ನೋಡಿ
ಈ 3 ಚೈನ್ ಇದೆಯಲ್ಲ, ಈ ಗ್ಯಾಪಲ್ಲೇ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಒನ್ ಟೂ ತ್ರೀ ಚೈನ್ ಬಿಟ್ಟು ಇಲ್ಲಿ ಮೇಲ್ಗಡೆ ಇರೋ ಹೋಲ್ಗೆ ಲಾಕ್ ಮಾಡಬೇಕು. ವೀಕ್ಷಕರು, ವಿಡಿಯೋ ಮಾಡ್ದೇ ಹಾಗೆ ಹಾಕೋದಾದರೆ ಬೇಗ ಹಾಕ್ಬೋದು. ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ. ನೋಡಿ, ಇಲ್ಲೇನು ಆರ್ಚ್ ಹಾಕಿದ್ದೀವೋ ಅದೇ ಥರನೇ ಇಲ್ಲೂ ಆರ್ಚ್ ಹಾಕ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕೋದು ಅನ್ನೋದನ್ನು ಇವಾಗ ನಾನು ಫಸ್ಟ್ ಸ್ಟೆಪ್ ಯಾವ ಕಲರ್ ತೊಗೊಂಡಿದ್ದೀನೋ ಅದೇ ಕಲರ್ನ ಇವಾಗ ತೊಗೊಂಡಿದ್ದೀನಿ. ಇವಾಗ ಇಲ್ಲೇನು ಲಾಕ್ ಮಾಡಿದ್ವೋ ಅದೇ ಪ್ಲೇಸಲ್ಲೇ ನಾವು ಸ್ಯಾರಿಗೆ ಲಾಕ್ ಮಾಡಬೇಕು. ಬಿಟ್ಟು ಇಲ್ಲಿ ಏನು 4 ಚೈನ್ ಇದೆಯಲ್ಲ, ಈ ಗ್ಯಾಪಲ್ಲೇ ನಾವು ಮತ್ತೊಂದು ಸರಿ ಲಾಕ್ ಮಾಡಬೇಕು. ಇನ್ನೂ ಒಂದು ಸರಿ ಈ ಗ್ಯಾಪಲ್ಲೇ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇಲ್ಲಿಂದ ನಾವು 4 ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ ಹಾಕ್ಬಿಟ್ಟು ಇಲ್ಲೇನು 4 ಚೈನ್ ಹಾಕಿದ್ದೀವಲ್ಲ ಈ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೋಡಿ, ನಾನು ಈ ರೀತಿ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸನ್ನು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಸೇರಿಸ್ಕೊಂಡು ಹೋಗಬೇಕು. ನೋಡಿ ವೀಕ್ಷಕರೇ, ನಾನು ಈ ಥರ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ನೋಡಿ, ಇಲ್ಲಿ ಗ್ಯಾಪ್ ಇದೆಯಾ, ಈ ಕಂಬ ಹಾಕಿದ್ದೀವಲ್ಲ ಈ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು ಬೀಡನ್ನು. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ ನಂತರ ಪಕ್ಕದಲ್ಲೇ ಇರೋ ಹೋಲ್ಗೆ ಹಾಗೇ ಸಿಂಗಲ್ ಕ್ರೋಶೆ ಮಾಡಬೇಕು. ನೋಡಿ, ಮತ್ತೆ ಇಲ್ಲಿ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ನೋಡಿ, ಈ ಕಂಬದ ಮೇಲೆ ಇರೋ ಇಲ್ಲಿ ಹೋಲ್ಗೆ ಲಾಕ್ ಮಾಡಬೇಕು. ಮತ್ತು ಬೀಡ್ ಇಲ್ಲದೇ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಬೀಡ್ ಇಲ್ಲದೇ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಬೀಡ್ ಹಾಕ್ತೇನೆ ಒಂದು ಸಿಂಗಲ್ ಕ್ರೋಶೆ.
ನೋಡಿ ಇಲ್ಲಿ ಪಕ್ಕದಲ್ಲೇ ಚೈನ್ ಮೇಲಿರೋ ಹೋಲ್ಗೆ ಸಿಂಗಲ್ ಕ್ರೋಶೆ ಹಾಕಬೇಕು. ಬೀಡಿ ಇಲ್ಲದೇ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಇಲ್ಲಿ ಒಟ್ಟು 13 ಕಂಬಗಳನ್ನು ಹಾಕಿದ್ದೀವಿ ತ್ರಿಬಲ್ ಕ್ರೋಶೆ ಆರ್ಚಿಗೆ. ಲಾಕ್ ಮಾಡಿಬಿಟ್ಟು ಇಲ್ಲಿಂದ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು. ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು. ಮತ್ತು ಇದೇ ರೀತಿ ಇಲ್ಲಿ ಹೆಂಗೆ ಆರ್ಚ್ ಹಾಕಿದ್ದೀವೋ ಇದೇ ರೀತಿಯೇ ಈ ಆರ್ಚಿಗೂ ಹಾಕ್ಕೊಂಡು ಹೋಗಬೇಕು. ಫುಲ್ ಸ್ಯಾರಿ ಆದಮೇಲೆ ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡಿ ವೀಕ್ಷಕರೇ, ಡಿಸೈನ್ ಈ ಥರ ಬಂದಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ಎಂಡಲ್ಲಿ ನನಗೆ ಆರ್ಚಿಂದನೇ ಎಂಡ್ ಆಗಿದೆ, ಕುಚ್ಚು ಬಂದಿಲ್ಲ. ಸ್ಟಾರ್ಟಿಂಗ್ ನಾನು ಕುಚ್ಚಿಂದನೇ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಎಂಡ್ ಈ ಥರ ಆಗಿದೆ, ತೊಂದರೆ ಇಲ್ಲ. ಇವಾಗ ಆರ್ಚು ಹಾಕಾಗಿದೆ. ಇವಾಗ ನಾನಿಲ್ಲಿ ಲಾಕ್ ಇದೆಯಲ್ಲ 2 ಟೈಮ್ಸು ಲಾಕ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಲಾಕ್ ಮಾಡಿದ್ದೀನಿ. ಒಂದು ಸರಿ ಲಾಕ್ ಮಾಡಿದ್ದೀನಿ, ಇನ್ನೊಂದು ಸರಿ ಇಲ್ಲೇ ಲಾಕ್ ಮಾಡ್ಕೊತೀನಿ. ಟೂ ಟೈಮ್ಸು ಲಾಕ್ ಮಾಡಿ ನೋಡಿ ಇದನ್ನು ಈ ಥರ ಟರ್ನ್ ಮಾಡ್ಕೊತೀನಿ. ಈಗ ಬ್ಯಾಕ್ ಸೈಡಿಂದನೇ ವರ್ಕ್ ಮಾಡ್ತೀನಿ. ಇವಾಗ ಸ್ಯಾರಿನ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡಿಂದನೇ ವರ್ಕ್ ಮಾಡ್ಕೋಬೇಕಿಲ್ಲಿ. ನೋಡಿ ಇಲ್ಲಿ ಬೀಡ್ ಪಕ್ಕದಲ್ಲಿ ಇಲ್ಲೊಂದು ಹೋಲ್ ಇದೆಯಲ್ಲ, ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕೋಣ. ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಇಲ್ಲಿ 2 ಚೈನು ಹಾಕ್ಕೋಬೇಕು. 2 ಅಥವಾ 3 ಚೈನ್ ಹಾಕ್ಕೋಬೋದು. ಬೀಡ್ ಸುತ್ತ ಹಾಕಬೇಕು. 2 ಚೈನ್ ಕಡಿಮೆ ಆಗ್ತು ಅಂದರೆ 3 ಚೈನ್ ಹಾಕ್ಕೋಬೋದು. 3 ಚೈನ್ ಹಾಕ್ಬಿಟ್ಟು ಇಲ್ಲೇ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ಹಾಕಬೇಕು. ನೋಡಿ ಈ ಥರ ಬೀಡ್ ಸುತ್ತ ಕವರ್ ಆಗಬೇಕು. 2 ಚೈನ್ ಹಾಕ್ಬಿಟ್ಟು ಇಲ್ಲೇ ಲಾಕ್ ಮಾಡಬೇಕು. ಈ ಥರ ಬರುತ್ತೆ ಡಿಸೈನು. ಇಲ್ಲಿ ಹೋಲ್ ಇದೆಯಲ್ಲ, ಇಲ್ಲೇ ಸಿಂಗಲ್ ಕ್ರೋಶೆ ಹಾಕಬೇಕು. ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡಿ ಆದಮೇಲೆ ಇಲ್ಲೇನು 4 ಚೈನ್ ಇದೆ ಅಲ್ಲಿ 4 ಚೈನೇ ಹಾಕ್ಕೋಬೇಕು. ಫೋರ್ ಚೈನ್ ಇರೋ ಕಡೆ 4 ಚೈನ್ ಹಾಕ್ಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ನೋಡಿ ಇಲ್ಲಿ ಬೀಡ್ ಪಕ್ಕನೇ ಇಲ್ಲಿ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚನ್ನ ನಾವು ಇಷ್ಟು ಥ್ರೆಡ್ಡು ಸೇರಿಸ್ಬಿಟ್ಟು ಕುಚ್ಚು ಹಾಕಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಫೈನಲಾಗಿ ಡಿಸೈನು ಈ ರೀತಿ ಕಾಣಿಸುತ್ತೆ.
ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಬ್ರೈಡಲ್ ಸ್ಯಾರಿಗಂತೂ ತುಂಬ ಚೆನ್ನಾಗಿರುತ್ತೆ. ಚಾರ್ಜ್ ಮಾಡ್ಬೋದು ಅಂದರೆ 1000ಇಂದ 1200ವರೆಗೂ ಚಾರ್ಜ್ ಮಾಡ್ಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.